jungle. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಾಗ್ಪೋನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮ್ಮ ಮುಂದೆ ನಾನು ಒಳ್ಳೆ ಕಂಟೆಂಟ್ ತಂದಿದ್ದೇನೆ. ಆ ಕಂಟೆಂಟ್ ಬಂತು ಏನಪ್ಪ ಅಂದರೆ ಸ್ವಾಮಿ ಶಬರಿಗಿರೀಶ ಅಯ್ಯಪ್ಪನ ಯಾತ್ರೆ ಅಥವಾ ದೀಕ್ಷೆ ಅಂತಲೂ ಕರಿತೀವಿ. ಸೊ ನಾನು ಆ್ಯಕ್ಚುಲಿ 11 days ದೀಕ್ಷೆಯನ್ನು ಮಾಡಿದ್ದೆ. ಸೊ ಆ ದೀಕ್ಷೆ ಡ್ಯೂರೇಷನ್ ತುಂಬ ಇದೆ. ಸೊ ಆ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಸೊ ಪ್ರೆಸೆಂಟ್ ಏನಿದೆ ಅಂದರೆ ಪಡಿಪೂಜೆಯನ್ನು ಮಾಡ್ತಿದ್ದೀವಿ. ಪಡಿಪೂಜೆ ಮುಗಿಸ್ಕೊಂಡು ಆ ಅಯ್ಯಪ್ಪಗೆ ಸೇರಿ ಎಲ್ಲನೂ ಪಡಿಪೂಜೆನ ಮುಗಿಸಿ ಸೊ ನಾವು ಇವತ್ತು ಇರುಮುಡಿಯನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಮುಡಿ ಅಂದರೆ ಅಂದರೆ 2 ಮುಡಿ ಅಂದರೆ ಗುಚ್ಚಾರ್ ಕಟ್ಟಿ ಅಂದರೆ ನಮಗೆ ಆ್ಯಕ್ಚುಲಿ ಮುಡಿಯಲ್ಲಿ ಏನೇನು ಕಟ್ತಾರೆ ಅಂದರೆ ನೈ ತುಂಬಿದ ತೆಂಗಿನಕಾಯಿ, ಅಭಿಷೇಕಕ್ಕಾಗಿ ಅರ್ಚನೆ ಸಾಮಗ್ರಿಗಳು, ಕರ್ಪೂರ, ಅಗರಬತ್ತಿ, ವಾಸನೆ ದ್ರವ್ಯಗಳು, ಅಕ್ಕಿ ಮತ್ತು ಅರಿಶಿನ, ಕುಂಕುಮ, ವಸ್ತ್ರ, ಮಾಲೆ ಅಂತ ಇವು ಎಲ್ಲ ಏನಂದರೆ 2 ಚೀಲ ಇರ್ತದೆ. ಒಂದು ಚೀಲಕ್ಕೆ ಬಂದುಬಿಟ್ಟು ಈ ಸಾಮಗ್ರಿನೆಲ್ಲ ತುಂಬ್ತಾರೆ. ಇನ್ನೊಂದು ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಲ್ಲಿ ತುಪ್ಪವನ್ನು ತುಂಬ್ತಾರೆ. ಸೊ ನಾವು ತುಪ್ಪ ಏನಕ್ಕೆ ತುಂಬ್ತೀವಿ ಅಂದರೆ ಸೊ ಸ್ವಾಮಿಗಳು ತುಂಬ ಜನನ ಅಹಂಕಾರವನ್ನು ತ್ಯಾಗ ಮಾಡಬೇಕು ಅನ್ನೋ ಒಂದು ಪ್ರತೀಕೆಗಾಗಿ ಸೊ ಇಲ್ಲಿಂದ ತಾವು ಇರುವ ಸ್ಥಳದಿಂದ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಸೇರೋವರೆಗೂ ತಲೆ ಮೇಲೆ ಹೊತ್ತುಕೊಂಡು ಹೋಗ್ತೀವಿ. ಸೊ ಅದೊಂದೇ ಅಲ್ಲ, ಇರುಮುಡಿಗೂ ಒಂದು ಪ್ರತ್ಯೇಕತೆ ಇದೆ. ಸೊ ಭಕ್ತಿ, ಶಿಸ್ತು, ಸಮಗ್ರತೆ ಇವೆಲ್ಲವನ್ನು ನಾವು ಇರುಮುಡಿಯಲ್ಲಿ ನೋಡ್ತೀವಿ. ಅದು ಅಲ್ಲದೆ ಇರುಮುಡಿ ಇದ್ರೇ ನಮಗೆ ಆ್ಯಕ್ಚುಲಿ ಏನಂದರೆ ಮೇಲೆ ಸ್ವಾಮಿ ದೇವಸ್ಥಾನ ನಿಯರ್ ಬೈ 18 ಮೆಟ್ಟಿಲುಗಳು ಅಂತ ಇರ್ತವೆ. ಒಂದೊಂದು ಮೆಟ್ಟಿಲುಗೂ ಒಂದೊಂದು ಪ್ರತ್ಯೇಕತೆ ಇದೆ. ಸೊ ಯಾರು ಈ ಥರ ಇರುಮುಡಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಬರ್ತಾರೆ ಅವ್ರಿಗೆ ಮಾತ್ರ 18 ಮೆಟ್ಟಿಲು ಎತ್ತಲು ಪರ್ಮಿಷನ್ ಇರ್ತದೆ. ಅಂದರೆ ಏನಂದರೆ ಅಲ್ಲಿ ಅಲೋ ಮಾಡ್ತಾರೆ. ಇಲ್ಲಾಂದರೆ ಇರುಮುಡಿ ಇಲ್ಲ ಅಂದರೆ ನಮ್ಗೆ 18 ಮೆಟ್ಟಿಲು ಮುಟ್ಟಲು ಬಿಡಲ್ಲ. ಸೊ ನಾವು ಬೇಕಾದರೆ ಸಿವಿಲಲ್ಲೂ ಹೋಗ್ಬೋದು. ಸಿವಿಲಲ್ಲಿ ಹೋದರೆ ಏನಂದರೆ ಸ್ವಾಮಿ ದರ್ಶನ ಪಡೆಯಬೋದು, ಆದರೆ 18 ಮೆಟ್ಟಿಲನ್ನು ನಾವು ಮುಟ್ಟೋಕ್ಕಾಗಲ್ಲ. ಇನ್ನು ಮಾಲಾಧಾರಣೆ ಬಗ್ಗೆ ಹೇಳಬೇಕಂದ್ರೆ 18 ಅಲ್ಲ, 11 ದಿನ, 9 ದಿನ, 3 ದಿನ, 41 ದಿನ ಈ ಥರ ಮಾಲಾಧಾರಣೆಯನ್ನು ಮಾಡಿ ಸ್ವಾಮಿಗಳು ದೀಕ್ಷೆಯನ್ನು ಮಾಡ್ತಾರೆ. ಸೊ ಏನಂದರೆ ಅವರವರು ಒಂದೊಂದು ಸ್ವಾಮಿ ಗುರುಸ್ವಾಮಿ ಹೇಳೋದೇನೆಂದರೆ ಇದನ್ನು 41 ದಿನ ಮಾಡಬೇಕು ಅಂತಾರೆ, 11 ದಿನವೂ ಮಾಡ್ಬೋದು ಅಂತಾರೆ. ನನ್ನ ಪ್ರಕಾರ ನಾನು ಅಯ್ಯಪ್ಪ ಸ್ವಾಮಿ ಉಲ್ಲೇಖದಲ್ಲಿ ಓದಿದ್ದೇನೆಂದರೆ ಮಂಡಲಂಕಾಲ ಅಂತ ಅಂದರೆ ಮಂಡಲ ಅಂದರೆ ನಮಗೆ 41 ದಿನ ಅಂತ ಕನ್ಸಿಡರ್ ಆಗುತ್ತೆ. ಸೊ ಹಳೆ ಕಾಲದ ಉಲ್ಲೇಖಗಳಲ್ಲೆಲ್ಲ 41 ದಿನ ದೀಕ್ಷೆ ಅಂತ ಬರೆದಿಟ್ಟಿದ್ದಾರೆ. ಸೊ ನನಗೂ ಅದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಇಲ್ಲಿರೋ ಪ್ರೆಸೆಂಟ್ ಗುರುಸ್ವಾಮಿಗಳು ಏನು ಗೈಡ್ ಮಾಡ್ತಾರೆ ಅದ್ರ ಮೇಲೆ ಹೋಗ್ತಾರೆ. ಪ್ಲಸ್ ಇನ್ನೊಂದೇನೆಂದರೆ ನಾವು ಕಲಿಯುಗದಲ್ಲಿ ಬದುಕ್ತಿದ್ದೀವಿ. ಸ್ವಾಮಿಗಳು ಇಲ್ಲಿರೋ ಸ್ವಾಮಿಗಳು ಅವರವರ ಸೌಕರ್ಯ ತಕ್ಕಂಗೆ 3 ದಿನ, 11 ದಿನ, 9 ದಿನ, 21 ದಿನ, 41 ದಿನ ಅಂತ ದೀಕ್ಷೆನ ತೊಗೊತಾರೆ. ಅದು ಆ ಸ್ವಾಮಿಗಳಿಗೆ ಬಿಟ್ಟಿದ್ದು. ಸೊ ಇವತ್ತು ದಿನ ಏನಂದರೆ ಆ್ಯಕ್ಚುಲಿ ನಮ್ಮೂರಲ್ಲಿ ಸೊ ನಾವು ಯಾತ್ರೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇರುಮುಡಿ ಕಟ್ಟಿಕೊಂಡು ನಮ್ಮ ಊರಿನ ಸುತ್ತಮುತ್ತಿರುವ ಗ್ರಾಮ ದೇವತೆ, ಗ್ರಾಮ ರಕ್ಷಕರು ಈ ಥರ ದೇವಸ್ಥಾನಗಳಿದೆ. ಸೊ ಅವ್ರಿಗೆಲ್ಲ ಪೂಜೆ ಮುಗಿಸಿ ಸೊ ನೈಟು ನಮಗೆ ಆ್ಯಕ್ಚುಲಿ 12 ಗಂಟೆಗೆ ನಮ್ಮ ಬಸ್ಸು ಬಂತು. ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು 6 o'clock ಬರೋಕ್ಕೆ ಹೇಳಿದ್ವಿ. ಬಟ್ ಆ ಸ್ವಾಮಿ ಏನೋ ಬಸ್ ರಿಪೇರ್ ಇತ್ತು ಅಂತ 12 ಗಂಟೆಗೆ ಬಂದರು. ಸೊ ನಮ್ಮೂರಿಗೆ ಬರೋಷ್ಟಿಗೆ ನೈಟು 12 ಗಂಟೆ ಆಯಿತು. ಸೊ ಬಂದಾದಮೇಲೆ ಬಸ್ಸಿಗೆ ಪ್ಲಸ್ ಸ್ವಾಮಿಗೆ ಪೂಜೆ ಮಾಡಿ ಕರೆಕ್ಟಾಗಿ ನಾವು 12 ಗಂಟೆ ಬೆಳಗ್ಗೆ 12:10 ಕರೆಕ್ಟಾಗಿ ಬಿಟ್ಟಿದ್ವಿ. ಸೊ ನಮ್ಮ ಅಲ್ಲಿ ಬಿಟ್ಟಾಗ ನಮ್ಮ ಪೈನ ಮೊದಲೇ ಪ್ರವಾಸ ಯಾವುದರ ಅಂದರೆ ಸೊ ದಕ್ಷಿಣ ಕಾಶಿ ಅಂತ. ದಕ್ಷಿಣ ಕಾಶಿ ಬಂದುಬಿಟ್ಟು ಪ್ರತ್ಯೇಕತೆ ಅಂದರೆ ಅವರು ಸ್ವಾಮಿ ಶಿವನ್ನ ಹಿಂಗಂತನೂ ಕರೀತಾರೆ. ಶ್ರೀ ಕಂಠೇಶ್ವರ ಸ್ವಾಮಿ ಆರ್ ದಕ್ಷಿಣ ಕಾಶಿ ಅಂತಲೂ ಹೆಸರುವಾಸಿಯಾಗಿರೋದು. ಇದು ಬಂದುಬಿಟ್ಟು ನಮ್ಮ ಮೈಸೂರು ನಿಯರ್ ಬೈ ಕರ್ನಾಟಕದಲ್ಲಿ ಬರ್ತದೆ. ನಂಜನಗೂಡು ಶಿವನ ದೇವಾಲಯ ದರ್ಶನಕ್ಕೆ ಮುಂಚೆ ನಾವು ಫಸ್ಟು ಆ್ಯಕ್ಚುಲಿ ಇದು ಕಪಿಲಾ ನದಿಯಲ್ಲಿ ನಂಜನಗೂಡಲ್ಲಿ ಇದೊಂದು ರಿವರ್ ಅಂತಲೇ ಹೇಳ್ಬೋದು, ಕಪಿಲಾ ನದಿ ಅಂತ. ಸೊ ಸ್ವಾಮಿ ಸನ್ನಿಧಿಗೆ ಹೋಗೋಕ್ಕೆ ಮುಂಚೆ ನಮ್ಮ ಸ್ವಾಮಿಗಳೆಲ್ಲ ಬೆಳಗ್ಗೆ ಎಕ್ಸಾಕ್ಟ್ಲಿ 6 o'clock ಹಂಗೆ ರೀಚ್ ಆದ್ವಿ ನಂಜನಗೂಡಿಗೆ.
ಸೊ ಹೆಂಗೋ ಬೆಳಗ್ಗೆ ಸ್ನಾನ ಮಾಡಬೇಕಾಗಿತ್ತಲ್ಲ, ಸೊ ನದಿ ಸ್ನಾನ ತುಂಬ ಚೆನ್ನಾಗಿತ್ತು, ತಂಪಾಗಿತ್ತು. ಸೊ ಅಲ್ಲೆಲ್ಲ ಸ್ವಾಮಿಗಳು ಸ್ವಲ್ಪ ಟೈಮ್ ತೊಗೊಂಡ್ರು, ಎಂಜಾಯ್ ಮಾಡಿದ್ರು ಸ್ವಾಮಿಗಳೆಲ್ಲನೂ. ಸೊ ಪೂಜೆಗೆ ಹೋಗೋಕ್ಕೆ ಮುಂಚೆ ಎಲ್ಲ ಸ್ನಾನಗಳು ಮಾಡಿ ಅಲ್ಲೇ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಕಪಿಲಾ ನದಿದು ರಿವರ್ ಅದು. ಸೊ ಎಲ್ಲ ಸ್ವಾಮಿಗಳು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ದರ್ಶನಕ್ಕಾಗೋ ಹೊರಟಿದ್ವು. ಸೊ ಹೇಳ್ಬೇಕಂದ್ರೆ ಇಲ್ಲಿ ಮೂಲ ದೇವರಂದರೆ ಸೊ ನೀಲಕಂಠೇಶ್ವರ. ಸೊ ಶಿವನೇನೋ ಮತ್ತೊಂದು ಹೆಸರು ನೀಲಕಂಠೇಶ್ವರ ಅಂತಲೇ ಹೇಳ್ಬೋದು. ಸೊ ಇಲ್ಲಿರೋದು ಬಂದುಬಿಟ್ಟು ಶಿವ ಟೆಂಪಲ್ಲು ಪ್ರಖ್ಯಾತಿ ಆಗಿದೆ. ನಮಗೆ ಇದೇನೆಂದರೆ ಇವಾಗ ನಾರ್ತಲ್ಲಿ ಕಾಶಿ ಅಂತ ಕರೀತಾರೆ, ಇಲ್ಲಿ ಬಂದುಬಿಟ್ಟು ಇದನ್ನು ದಕ್ಷಿಣ ಕಾಶಿ ಅಂತಲೇ ಕರೀತಾರೆ. ಆ ಥರ ಪ್ರಖ್ಯಾತಿ. ಇದ್ರದ್ದು ಇತಿಹಾಸ ಬಂದರೆ ನನಗೆ ಗೊತ್ತಿದ್ದ ಪ್ರಕಾರ ಇವುದು ಬಂದುಬಿಟ್ಟು ಚೋಳರ ಕಾಲದಲ್ಲಿ ಸೇರಿದ ಟೆಂಪಲ್ ಆಗಿದೆ ಇದು. ಆಮೇಲೆ ಹೊಯ್ಸಳರು ಮತ್ತು ಮೈಸೂರು ಒಡೆಯರು ಬಂದುಬಿಟ್ಟು ಅವರ ವಿಸ್ತೀರ್ಣಕ್ಕೆ ಮತ್ತು ಅವರ ಕೈಗಳಿಗೆ ತೊಗೊತಾರೆ. ಅದಾದಮೇಲೆ ಏನಂದರೆ ನನಗೆ ಗೊತ್ತಿರೋ ಪ್ರಕಾರ ಮೈಸೂರಿನ ಮಹಾರಾಜರ ದೇವಾಲಯಕ್ಕೆ ಹೆಚ್ಚಿದ ದೇಣಿಗೆ ನೀಡಿ ಈ ಟೆಂಪಲ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಮ ಮಹಾರಾಜರು ಮೈಸೂರವರು. ವಿಶೇಷತೆ ಏನಂದರೆ ಇಲ್ಲಿ ಟೆಂಪಲಲ್ಲಿ ದೊಡ್ಡ ಮತ್ತು ಸುಂದರವಾದ ಗೋಪುರಗಳಿವೆ. ಅದಾದಮೇಲೆ ಏನಂದರೆ ವಿಶಾಲ ಪ್ರಕೃತಿ ಮಂಟಪಗಳು ನದಿ ತೀರದಲ್ಲಿರೋದರಿಂದ ತೀರ್ಥ ಸ್ಥಾನಕ್ಕೆ ಪ್ರಸಿದ್ಧಿಯಾಗಿದೆ. ಯಾವುದಾದ್ರೂ ಕಪಿಲಾ ನದಿ. ಮತ್ತು ಶಿವರಾತ್ರಿ ಮತ್ತು ದಸರಾ ಸಮಯದಲ್ಲಿ ಇಲ್ಲೆಲ್ಲ ರೋಡ್ ತುಂಬ ಜಾಸ್ತಿ ಇರ್ತದೆ. ಸೊ ದಕ್ಷಿಣ ಕಾಶಿ ಅಂತ ಏನಕ್ಕೆ ಕರೀತಾರೆ ಅಂದರೆ ಕಾಶಿಯಲ್ಲಿರುವ ಶಿವ ಕ್ಷೇತ್ರದಂತೆಯೇ ಪವಿತ್ರತೆಯನ್ನು ಹೊಂದಿರುವ ಇದೊಂದು ಟೆಂಪಲ್ ನಮ್ಮ ಸೌತಲ್ಲಿ. ಅದಕ್ಕೆ ಇವಾಗ ಕಾಶಿಯಲ್ಲಿ ಶಿವನ ಟೆಂಪಲ್ ಎಷ್ಟು ಫೇಮಸ್ಸು, ನಮ್ಮ ದಕ್ಷಿಣದಲ್ಲಿ ಈ ದಕ್ಷಿಣ ಕಾಶಿ ಅನ್ನೋದು ಟೆಂಪಲ್ ಶಿವನಿಗೆ ಫೇಮಸ್ಸು. ಸೊ ಅದಕ್ಕೆ ಅದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಇದು ಮೇ ಬಿ ಮೈಸೂರಿಂದ ನಾನು ಬಿಟ್ಟಾಗ ಮಾರ್ನಿಂಗ್ 4 o'clock ಆಗಿತ್ತು. ಜಸ್ಟ್ ನಮ್ಗೆ ಮೈಸೂರಿಂದ ಜಸ್ಟ್ ಅವೇ 23 ಕಿಲೋಮೀಟರ್ ಏನೋ ಬರ್ತದೆ, ಅಷ್ಟೇ ತುಂಬ ದೂರ ಆಯಿತು. ನೀವು ನಾರ್ಮಲಾಗೂ ಹೋಗ್ಬೋದು. ಸೊ ಯಾಕಂದರೆ ಮೈಸೂರು ಬಂದವರು ಆರಾಮ್ಸೆ ಇಲ್ಲಿ ಬಂದು ನೋಡಿಕೊಂಡು ಹೋಗ್ಬೋದು. ಸೊ ನಾವೇನಂದರೆ ದರ್ಶನ ಮುಗಿಸ್ಕೊಂಡು ಸ್ವಾಮಿಗಳು ಇಲ್ಲಿ ಭಟ್ರ ಸ್ವಾಮಿಗಳೆಲ್ಲನೂ ಅಡುಗೆ ಮಾಡಿದರು. ಸೊ ಅಡುಗೆ ಅಂದರೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ಸ್ವಾಮಿ ನಾವು ಭಿಕ್ಷಾ ಅಂತ ಕರಿತೀವಿ. ಯಾಕಂದರೆ ನಾವು ಈ ಥರ ಬ್ರೇಕ್ಫಾಸ್ಟು ಅದು ಇದಂತ ಕರೆಯೋಂಗಿಲ್ಲ. ಸೊ ನಾವು ಭಿಕ್ಷೆ ತೊಗೊಂಡು ಸೊ ಸದ್ಯಕ್ಕೆ ಕೇರಳ ಬಾರ್ಡ್ರ್ ರೀಚ್ ಆದ್ವಿ. ಸೊ ಚೆಕ್ ಪೋಸ್ಟ್ ಇತ್ತು. ಸೊ ಬಸ್ಸನ್ನು ಇಲ್ಲಿ ಸ್ಟಾಪ್ ಮಾಡಿದ್ರೆ ಅವರೂ ಒಂದು 1/2 hour ಏನೋ ತೊಗೊಂಡ್ರು ಚೆಕ್ ಪೋಸ್ಟಿಗೆ. ತುಂಬ ಟೈಮ್ ಹಿಡಿಸ್ತು. ಸೊ ಅದೆಲ್ಲ ಟ್ರಾನ್ಸ್ಪೋರ್ಟ್ ಅವರೆಲ್ಲ ನೋಡಿಕೊಂಡ್ರು. ಸೊ ಅದಾದ ನಂತರ ಎಲ್ಲಿ ಪೈನ ನಿಮ್ಮದು? ನಾವು ಎರ್ಮೇಲೆ ಹೋಗ್ತೀವಿ. ಫಸ್ಟ್ ಟ್ರಿಪ್ಪು ನಿಮ್ಮದು ಎಲ್ಲಿ ಕಂಪ್ಲೀಟ್ ಆಯಿತು? ನಂಜನಗೂಡು ಕಂಪ್ಲೀಟ್ ಆಗಿದೆ. ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡ್ತೀರಾ? ನೀವು ನಾಗರಾಜ್ ಅವರು ತುಂಬ ಚೆನ್ನಾಗಿ ವಿಡಿಯೋ ಎಲ್ಲ ಮಾಡ್ತೀರಿ, ಫೋಟೋಸ್ ಎಲ್ಲ ತೆಗಿತೀರಿ. ನನ್ನ ಕತೆ ಎಲ್ಲ ಸ್ವಲ್ಪ ನೀವು ಯಾವ ದೇವಸ್ಥಾನ ವಿಸಿಟ್ ಮಾಡಿದ್ರಾ, ಏನು ಮಾಡಿದ್ರಿ? ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ಟೆಂಪಲ್ ವಿಸಿಟ್ ಮಾಡಿದ್ವಿ. ಓಕೆ. ಅಲ್ಲಿ ಕಪಿಲಾ ನದಿ ಅನ್ನೋ ರಿವರ್ ಕೂಡ ಇದೆ. ಅಲ್ಲಿ ನಮಗೆ ಸ್ವಾಮಿಗಳು ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರು, ಅದು ಕಬಿನಾ ನದಿ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ರಿಯಾಲಿಟಿ. ಹೇಳಿ ತಪ್ಪು ಎಷ್ಟೈತಿ ಹೇಳ್ತೀವಿ ಸ್ವಾಮಿ, ಮನುಷ್ಯನ ಮೇಲೆ ತಪ್ಪು ಮಾಡ್ತೀರಿ ಅಂತಾರ. ಸ್ವಾಮಿ ಶರಣಮಯ್ಯಪ್ಪ ಅದು ನಮಗೂ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನಿಜವಾಗ್ಲೂ ಅಲ್ಲಿ ಒಂದು ನದಿ ಗೊತ್ತಾಗಿತ್ತು. ರಿವರ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಸಖತ್ತಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಥ್ಯಾಂಕ್ ಯು ಸ್ವಾಮಿ. ಸಮಯ ದರ್ಶನಕ್ಕೆ ಬರ್ತಿದ್ರಾ? ಹೆಂಗಿದೆ ನಮ್ಮ ಜೊತೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಎಲ್ಲಿಂದ ಬರ್ತಿದ್ರಾ, ಏನು ಮಾಡಿದ್ರಿ ಹೇಳಿ ಸ್ವಾಮಿ? ನಾವು ತಿರುಮಳಿಯಿಂದ ಬರ್ತೀವಿ. ಇರುಮುಡಿ ಎಷ್ಟೊತ್ತಿಗೆ ಆಯಿತು? ಇರುಮುಡಿ ಆಯಿತು 4 ಗಂಟೆಗೆ ಕ್ಲೋಸ್ ಆಯಿತು. ಹಾಂ. ಇಲ್ಲಿಂದ ಪೈನ ಮತ್ತೆ 12ರಿಂದ ಮತ್ತೆ 12:30 ಬಸ್ ಸಿಕ್ತಾ? ಸಿಕ್ತು. ಯಾಕೆ ಲೇಟು ಬಸ್. ನಮ್ಮ ಭಟ್ರ ಸ್ವಾಮಿಗಳು ಒಳ್ಳೆ ಅಡುಗೆ ಮಾಡಾಕ್ತಾರಂತೆ. ಸ್ವಾಮಿ ನಮ್ಮ ಸ್ವಲ್ಪ ಮೆನು ಹೇಳ್ತೀರಾ? ಇವತ್ತು ಬೆಳಗ್ಗೆ ನಾವು ಸಾಯಂಕಾಲ ಅನ್ನ ಸಾಂಬಾರ್ ಇದೆ. ನಾಳೆ ದಷ್ಟ ಮುಗಿಸ್ಕೊಂಡು ಬರ್ತಿದ್ದೇವೆ. ಸ್ವೀಟ್ ಇದೆ, ಬೋಂಡ, ಹಬ್ಬ, ಹೆಸರು. ನಮ್ಗೇನು ನೀವು ಟೀ ಕಾಫಿ ಕೊಡ್ತಿಲ್ಲ ಸ್ವಾಮಿ, ಯಾಕೆ ಸ್ವಾಮಿ? ಕಾಫಿ ಟೀ ಮೆನು ಏನಿಲ್ಲ. ಜೊತೆಲೆ ಹಾಲು ಅಲ್ಲೇ ಮಾಡೋದಕ್ಕೆ ಟೈಮ್ ಇಡುತ್ತೆ. ಸೆಂಟ್ರಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಮೆನು ಚೇಂಜ್ ಮಾಡಿ ಬೇಡ ಹೇಳಿದ್ದಾರೆ ಸ್ವಾಮಿಗಳು. ಜನರು
ನಮ್ಮ ಒಪಿನಿಯನ್ ಆದರೆ ಸ್ವಾಮಿಗಳು ಚೆನ್ನಾಗಿ ಮಾಡ್ತಾವ್ರೆ. ಈ ಸ್ವಾಮಿ ಆದರೆ 2 ಪ್ಲೇಟು, ಈ ಸ್ವಾಮಿ ಆದರೆ 3 ಪ್ಲೇಟು, ಆ ಸ್ವಾಮಿ ಆದರೆ 4 ಪ್ಲೇಟು. ಈ ಸ್ವಾಮಿ ಅದೇ ನೋಡಿ ಕನ್ನಿ ಸ್ವಾಮಿಗಳು ಪಾಪ ಭಯ ಪಡ್ಕೊಂಡು 6 ಪ್ಲೇಟ್ ತಿಂದ್ಬಿಟ್ರು. ಇರು ಸ್ವಾಮಿ ಇನ್ನೊಬ್ರು ಇದ್ದಾರೆ ಧೂಮ್ ಸ್ವಾಮಿ ಅಂತೀವಿ ಅವ್ರು ಮಕ್ಕಳೇ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಸೂಪರ್ ಅಷ್ಟೇನಾ? ಏನು ಶರಣ ಹೇಳಿ ಸ್ವಾಮಿ, ಏನು ಪಾದಯಾತ್ರೆ ಮಾಡಿದ್ರಿ, ಏನು ತೀರ್ಥಯಾತ್ರೆ ಮಾಡಿದ್ರಿ ನೀವು? ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತ ಕೇಳ್ತಾರೆ. ದರ್ಶನ ಆಯ್ತು. ಇರುಮುಡಿ ಚೆನ್ನಾಗೈತೆ ಸ್ವಾಮಿ. ಇವಾಗ ನಾವು ಶಿಲ್ಘಟ್ಟ ತಾಲೂಕು ತರಬಳ್ಳಿಯಿಂದ ಶಬರಿಮಲೆಗೆ ಹೋಗ್ತಿದ್ರಿ. ಹೌದು. ಇವಾಗ ರಾತ್ರಿ 12 ಗಂಟೆಗೆ ಪಳ್ಳಿ ಹತ್ರ ಕೂತಿದ್ರಿ. ಮುಂಚೆ ಅಲ್ಲೇನು ಮಾಡಿದ್ರಿ, ಹೆಂಗಿತ್ತು ಪ್ರಸಾದಗಳು, ಹೆಂಗಿತ್ತು ಸ್ವಾಮಿ? ಅಲ್ಲಿ ಹೋದ್ರಿ, ಕಪಿಲಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡ್ರಿ. ಕಪಿಲಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ಬಿಟ್ಟು ಆ ವೆಂಕಟೇಶ್ವರ ಸ್ವಾಮಿ ರಕರಕಾಲ ಪೋಸುಗಳೆಲ್ಲ ಕೊಟ್ಟು ಫೋಟೋ ತೆಗೆಸ್ಕೊಂಡ್ರು ಕ್ಯಾಮ್ರಾ ಕೈಯಲ್ಲಿ. ನಮ್ಮ ಮಾತ್ರ ಒಂದು ಫೋಟೋನು ಇಳಿಸಿಲ್ಲ, ಅದಕ್ಕೆ ಬೇಜಾರಾಯ್ತು. ಹೌದಾ? ಯಾಕೆ ಸ್ವಾಮಿ? ಇಡೀ ಸ್ವಾಮಿ ಇವ್ರ ಒಪಿನಿಯನ್ ತಿಳ್ಕೊಡೋಣ, ಇದೊಂದು ಕಂಟೆಂಟ್ ಆಗುತ್ತೆ. ಯಾಕೆ ಸ್ವಾಮಿ ಕನ್ಯಾ ಸ್ವಾಮಿಗಳಿಗೆ ಚಿಕ್ಕ ಸ್ವಾಮಿಗಳಿಗೆ ಆ ಥರ ಮಾಡ್ತಿದ್ರ ಅಂತ? ಆ ಸ್ವಾಮಿಗೆ ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಅನ್ಕೊಂಡು ನಾವು ಅವಾಯ್ಡ್ ಮಾಡಿದ್ವಿ. ಸಾರಿ ಸ್ವಾಮಿ, ನೀವು ಇಷ್ಟು ಹರ್ಟ್ ಆಗ್ತೀರಾ ಅಂತ. ಸ್ವಾಮಿಗಳಿಗೆ ಹೇಳಿ, ಸ್ವಾಮಿಗಳೆಲ್ಲ ಸಾರಿ ಕೇಳ್ಬಾರ್ದು, ಪರವಾಗಿಲ್ಲ ಸ್ವಾಮಿ ಅಂತ ಹೇಳಿ. ಅಷ್ಟೇನಾ? ಇನ್ನು ಬೇರೆ ಮತ್ತೆ ಬೇರೆ ಏನಿಲ್ಲ. ನನ್ನ ಹೆಸರು ಧನುಷ್. ನಾನು ತರಬಳ್ಳಿಯಿಂದ ಶಬರಿಮಲೆಗೆ ಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಇರುಮುಡಿ ಚೆನ್ನಾಗಾಯಿತು. ನಮ್ಮ ಈ ಸ್ವಾಮಿ ಅವರೇ ಡೋಲಿಯಲ್ಲಿ ಹೋಗುತ್ತಾರಂತೆ. ಆ ಸ್ವಾಮಿ ನಡೆಯಕ್ಕಾಗದೆ ತಣ್ಣೀರನ್ನು ಅಡ್ಕೊಂಡಾಗಾರೆ, ಬಿಸಿನೀರನ್ನು ಅಟ್ಕೊಂಡು ಇಲ್ಲಿ ಹೆಚ್ಚಿಗೆ ಮುಳುಗಿದ್ದಾರೆ. ಇವರು ಬಿಸಿನೀರನ್ನು ಈ ಸ್ವಾಮಿ ಹಂಗಾದ್ರೆ ಈ ಸ್ವಾಮಿ ಅಲ್ಲಿ ಟೀ ಅಂಗಡಿ ಸಿಗದೆ ಸಾಕು, ಅಲ್ಲಿ ಹೋಗಿ ಟೀ ಕುಡ್ಕೊಂಡ್ ಬಂದು ಮುಳ್ಕೊಳ್ಳೋದು ಅಷ್ಟೇ ಈ ಸ್ವಾಮಿ ಕೆಲಸ. ತರಬಳ್ಳಿ ಗ್ರಾಮದಿಂದ ಸ್ವಾಮಿಗಳೆಲ್ಲ ಬಂದಿದ್ದೀರಿ. ನಮ್ಮ ಸ್ವಾಮಿಗಳು ಇದೇ ಖುಷಿಯಲ್ಲಿ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀರಿ. ಈಗ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಮಾತಾಡ್ತಾರೆ ನೋಡಿ. ನಿಮ್ಮ ಅನುಭವ ಹೆಂಗಿತ್ತು ಸ್ವಾಮಿ? ಚೆನ್ನಾಗಿತ್ತಾ? ಇರುಮುಡಿ ಎಲ್ಲ ಚೆನ್ನಾಗೈತಾ? ನಿಮ್ಮ ಪಯಣ ಹೆಂಗಿತ್ತು ಇಲ್ಲಿ ತನಕ? ನಿಮ್ಮ ಸ್ವಾಮಿ ನಿಮ್ಮ ಹೆಸರೇನು? ನಿಮ್ಮ ಅನುಭವ ಹೇಳಿ. ಇರುಮುಡಿ ಎಲ್ಲ ಚೆನ್ನಾಗೈತಾ? ಎಲ್ಲ ಖುಷಿ ಆಯ್ತಾ? ಭಗವಾನ್ ಶರಣಂ ಭಗವತಿ ಶರಣಂ ಭಗವತಿ. ಭಗವಾನ್ ಶರಣಂ ಭಗವತಿ ಶರಣಂ. ನಾವು ಇರುಮಲೆಗೆ ಬಂದಿದ್ವಿ ಆ್ಯಕ್ಚುಲಿ ಇವಾಗ. ಸೊ ಇಲ್ಲಿಂದ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಕನ್ನಿ ಸ್ವಾಮಿಗಳಿಗೆಲ್ಲ ಈ ಥರ ಡೆಕೋರೇಷನ್ ಮಾಡಿ ಕಲರ್ ಹಚ್ಕೊಂಡು ಇನ್ನೇ ಓವರ್ ಸಾಮಾನ್ಯ ಅಂತಾರಲ್ಲ ಅದೇ ಓವರ್ ಸಾಮಾನ್ಯ. ಬಟ್ ನಾವು ಅದಕ್ಕೆ ಹೋಗಲ್ಲ ಇವತ್ತು. ಸೊ ಕಾರಣ ಏನಂದರೆ ಒಂದು ಕಾಲದಲ್ಲಿ ಎಲ್ಲ ಮೂಕಲ್ಪನೆಗಳು ಓವರ್ ಸಾಮಾನ್ಯವರು ದೇವರಲ್ಲ, ಸೊ ಅಯ್ಯಪ್ಪ ಸ್ವಾಮಿಯ ಬಂಟಿ ಅಂತ ಹೇಳ್ತಾರೆ. ಸೊ ಆ ಸ್ವಾಮಿಗಳಿಗೆಲ್ಲ ಗುಡಿ ಕಟ್ಸ್ಬಿಟ್ಟು ಬಟ್ ಅಲ್ಲೆಲ್ಲ ತೆಂಗಿನಕಾಯಿ ಹೊಡಿಯೋಂಗೆ ಇಲ್ಲ, ಮಸೀದಲ್ಲಿ ಅಲೋ ಮಾಡಲ್ಲ. ಅವ್ರು ಮಸೀದಿ ಕಟ್ಬಿಟ್ಟಿದ್ದಾರೆ. ಏನೋ ನಮಗೂ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಈ ಕಾಲಕ್ಕೆ ತಿಳಿದುಪಟ್ಟಿದ್ದು ಏನಂದರೆ ಓವರ್ ಸಾಮ್ದು ಇಲ್ಲ ಅಂತಲೇ ಪ್ರಖ್ಯಾತ ಆಗಿದೆ ದಾಖಲೆಯಲ್ಲಿ. ಸೊ ಅದಕ್ಕೆ ಹೋಗ್ತಿಲ್ಲ. ಸ್ವಾಮಿ ಶರಣ.
ನಾವು ಫೈನಲಿ ಇರ್ಮಲಿಗೆ ರೀಚ್ ಆದ್ವಿ. ಸೊ ಇಲ್ಲಿ ಸ್ವಾಮಿಗಳೆಲ್ಲನೂ ಕಲರ್ಸು ಮತ್ತು ಈ ಕತ್ತಿ ಗದ ಅನ್ನೋದೆಲ್ಲ ಸಿಗ್ತವೆ. ಜಸ್ಟ್ ಏನಂದರೆ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ಇರ್ಮಲಲ್ಲಿ ಸ್ನಾನ ಮಾಡಿಕೊಂಡು ಇರ್ಮಲಲ್ಲಿ ದೇವ್ರನ್ನ ನೋಡಿಕೊಂಡು ಬರ್ತೀವಿ. ಆ್ಯಕ್ಚುಲಿ ಇದು ಪುರಾತನ ಕಾಲದಲ್ಲಿ ಹೇಳ್ಪಟ್ಟಿದ್ದು ಏನಂದ್ರೆ ಇದು ಅಯ್ಯಪ್ಪ ಸ್ವಾಮಿ ಅವರು ಇದ್ದಾರಲ್ಲ, ಅವರು ಬಂದು ಮಹಿಷಿ ರಾಕ್ಷಸನ ಸಂಹಾರ ಮಾಡಿದ ಸ್ಥಳವನ್ನು ಇರ್ಮಲೆ ಅಂತೀರಿ. ಸೊ ನಮಗೆ ಆ್ಯಕ್ಚುಲಿ ಚಿಕ್ಕ ಪಾದ ಮತ್ತು ದೊಡ್ಡ ಪಾದ ಅಂತ ಇಲ್ಲಿಂದ ಸ್ಟಾರ್ಟ್. ಆವಾಗ 98 97 ಎಲ್ಲನೂ ಬಸ್ ಫೆಸಿಲಿಟೀಸ್ ಎಲ್ಲ ಕಮ್ಮಿ ಇತ್ತು. ಆವಾಗ ನಮ್ಗೆ ಏನಂದರೆ ದೊಡ್ಡ ಪಾದ ಮತ್ತು ಚಿಕ್ಕ ಪಾದ ಅಂತ ಕರಿತೀವಿ. ಸೊ ದೊಡ್ಡ ಪಾದ ಬಂದುಬಿಟ್ಟು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಪಾದ ಬಂದುಬಿಟ್ಟು ನಮಗೆ ನಿಯರ್ ಬೈ ಶಬರಿಮಲೆ ಅಂದರೆ ನಮಗೆ ಇದು ಪಂಪಾ ನದಿ ಬರ್ತದೆ ಗೊತ್ತಾ, ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ಸೊ ಪಾದಯಾತ್ರೆ ಮಾಡೋರು ಏನಂದರೆ ದೊಡ್ಡ ಪಾದ ಅಂದರೆ 43 ಕಿಲೋಮೀಟ್ರ್, ಅಂದರೆ ಡ್ಯೂರೇಷನ್ ಬಂದುಬಿಟ್ಟು ಶಬರಿಗಿರಿಗೆ ರೀಚ್ ಆಗೋಕ್ಕೆ 40 ಕಿಲೋಮೀಟ್ರ್ ಬರ್ತದೆ. ಅದು ಹೆಂಗಂದರೆ ಇಲ್ಲಿ ಇರುಮಲೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಪಂಪಾ ನದಿ ಹತ್ರ ಜಾಯಿಂಟ್ ಮಾಡಿ ಅಲ್ಲಿಂದ ಶಬರಿಗಿರಿಗೆ ಇದು ಹೋಗ್ತಾರೆ. ಸೊ ಚಿಕ್ಕ ಪಾದ ಆದಾಗ ನೇರವಾಗಿ ಪಂಪಾ ನದಿ ದಡ ಸೇರಿ ಅಲ್ಲಿಂದ ಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಇದು ಇರುಮಲೆಯಲ್ಲಿ ನಮಗೆ ಆ್ಯಕ್ಚುಲಿ 2 ಟೆಂಪಲ್ಗಳು ಸಿಗ್ತದೆ. ಒಂದು ಧರ್ಮಶಾಸ್ತ್ರ ಮತ್ತು ಓವರ್ ಸ್ವಾಮಿ ಅಂತ. ಸೊ ಧರ್ಮಶಾಸ್ತ್ರ ಅಂದರೆ ನಾವು ಇವಾಗ ಅದೇ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಟೆಂಪಲ್ ಧರ್ಮಶಾಸ್ತ್ರ. ಓವರ್ ಸ್ವಾಮಿ ಅನ್ನೋರು ಬಂದುಬಿಟ್ಟು ಒಂದು ಉಲ್ಲೇಖದಲ್ಲಿ ಪ್ರಕಾರ ಬಂದರೆ ನಾನು ಜಸ್ಟ್ ರಿವ್ಯೂ ಮಾಡಿದ್ದೆ ಏನಂದರೆ ಓವರ್ ಸ್ವಾಮಿ ಬಂದುಬಿಟ್ಟು ಸ್ವಾಮಿ ಅಯ್ಯಪ್ಪನ ಬಂಟ, ಅಂದರೆ ಒಂದು ದ್ವಾರಪಾಲಕ ಅಂತಾರಲ್ಲ ಆ ಟೈಪು. ಸೊ ಬಟ್ ಏನಂದ್ರೆ ಆ ಕಾಲದಿಂದ ಓವರ್ ಸ್ವಾಮಿ ಅಂತ ಟೆಂಪಲ್ ಎಲ್ಲೂ ಇರಲಿಲ್ಲ. ಸೊ ಅವ್ರು ಓವರ್ ಸ್ವಾಮಿ ಮುಸ್ಲಿಮ್ ಅನ್ನೋದು ಕೂಡ ಇನ್ನೂ ಎಲ್ಲೂ ಕನ್ಫರ್ಮ್ ಆಗಿಲ್ಲ. ಬಟ್ ಇಲ್ಲಿ ಆ ಕಾಲದಿಂದನೂ ಓವರ್ ಸ್ವಾಮಿಗೆ ಇಲ್ಲಿ ಮಸೀದಿ ಕಟ್ಬಿಟ್ಟು ಇಲ್ಲಿ ಧರ್ಮಶಾಲಾ ಶಾಸ್ತ್ರ ಟೆಂಪಲ್ ಮುಗಿಸ್ಕೊಂಡು ಹಂಗೆ ಓವರ್ ಸ್ವಾಮಿ ಟೆಂಪಲ್ಗೆ ಅಂದರೆ ಮಸೀದಿಗೆ ಹೋಗ್ಬಿಟ್ಟು ನಮ್ಗೆ ಇಂಡಿಯಾದಲ್ಲಿ ಫಸ್ಟ್ ಆಫ್ ಆಲು ನನಗೆ ಗೊತ್ತಿರೋ ಪ್ರಕಾರ ಹಿಂದೂಗಳಾಗಿ ಮುಸ್ಲಿಮ್ ಅಂದರೆ ಮಸೀದಿಯಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡೋದಂದರೆ ಫಸ್ಟ್ ಆಫ್ ಆಲ್ ಇದೆ ಓವರ್ ಸ್ವಾಮಿ ದೇವಸ್ಥಾನ ಅಂತಲೇ ಕರೀತಾರೆ. ಯಾರು ಮುಸ್ಲಿಮ್ ಇದು ಮಸೀದಿ ಅಂತಲೇ ಕರೀತಾರೆ. ಬಟ್ಟು ನಾವು ಪ್ರಕಾರ ನಮ್ಮ ಮೂಲ್ಯ ಪ್ರಕಾರ ಎಲ್ಲೂ ಬರೆದಿಲ್ಲ ಅಂತ ಹೇಳ್ತಾರೆ. ಸೊ ತುಂಬ ವೀಡಿಯೋಗಳು ನೋಡಿದ್ದೀನಿ ಓವರ್ ಸ್ವಾಮಿ ಪೂಜೆ ಮಾಡೋಂಗಿಲ್ಲ ಅಂತ. ಸೊ ಏನೋ ಗೊತ್ತಿಲ್ಲ ನನಗೂ ಕ್ಲಿಯರಾಗಿ. ಸೊ ಬಟ್ ನಮ್ಮ ಸ್ವಾಮಿಗಳು ಹೋಗಿ ಬಂದರು ಸುಮ್ಮನೆ ಹಾಗೆ. ಇರಲಿ, ಎಲ್ಲ ಧರ್ಮಗಳು ನಮ್ಮ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅನ್ನೋದು ಯಾವುದಿಲ್ಲ. ಸೊ ನಾವೆಲ್ಲ ಒಂದೇ. ಸೊ ಎಲ್ರಿಗೂ ಸ್ವಾಮಿ ಅಲ್ಲ ಯೇಸು ಕ್ರಿಸ್ತ ಎಲ್ಲನೂ ಒಂದೇ. ಸೊ ನಾವೆಲ್ಲನೂ ಇವಾಗ ಚಿಕ್ಕ ಪಾದನ ಚಾಯ್ಸ್ ಮಾಡ್ಕೊಂಡಿದ್ರೆ ಅಂದರೆ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಬಸ್ಸಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಶಬರಿಗಿರಿ ಅಂದರೆ ನಿಯರ್ ಬೈ ನದಿ ಪಂಪಾ ನದಿ ಹತ್ರ ರೀಚ್ ಆಗಿ ಆ್ಯಕ್ಚುಲಿ ಏನಂದರೆ ನಮಗೆ ಪಂಪಾಗಿಂತ ಮುಂಚೆನೇ ಒಂದು ಸ್ಪಾಟಲ್ಲಿ ನಮ್ಮನ್ನು ಬಸ್ಸು ಅಂದರೆ ನಮ್ಮ ಪ್ರೈವೇಟ್ ಬಸ್ಸುಗಳು ಏನು ಹೋಗಿರ್ತೀವಿ ಕಾರ್ ಆರ್ ಬೈಕ್ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಸೊ ಅಲ್ಲಿಂದ ನಮಗೆ ಕೇರಳ ಬಸ್ಸುಗಳು ಸಿಗ್ತವೆ ಜಸ್ಟ್ 30 ರುಪೀಸ್ 40 ರುಪೀಸಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಅದು ನಿಮಗೆ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಇದು ಪಾರ್ಟ್ 1ಅಲ್ಲಿ ಬಂದುಬಿಟ್ಟು ಇನ್ನು ಇಲ್ಲೆಲ್ಲ ಸ್ವಾಮಿಗಳೆಲ್ಲ ಕುಣಿದು ಕುಪ್ಪಳಿಸಿ ಅಲ್ಲಿಂದ ಡ್ಯಾನ್ಸ್ ಮಾಡಿಕೊಂಡು ಸೊ ಅಲ್ಲೋಗಿ ಸ್ನಾನ ಮಾಡ್ಕೊಂಡು ಅಲ್ಲೊಂದು ಟೆಂಪಲ್ ನೋಡ್ಕೊಂಡು ಆ್ಯಕ್ಚುಲಿ ಏನಂದರೆ ಮುಂದೆ ಬರೋ ಟೆಂಪಲಲ್ಲಿ ನಮಗೆ ಪ್ರೀವಿಯಸ್ಸು ಆನ್ಲೈನ್ ಟಿಕೆಟು ಇಲ್ಲೇ ಕೊಡ್ತೀವಿ. ಸೊ ನಾವು ಇಲ್ಲೇ ಟಿಕೆಟ್ ಸಿಗ್ತದೆ ಅಂತ ನಾವೇನು ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ. ಸೊ ಇಲ್ಲಿ ಬಂದು ನೋಡಿದ್ರಾಗ ಇಲ್ಲಿ ಟಿಕೆಟ್ ಸ್ಟಾಪ್ ಮಾಡಿದ್ರು. ಆ್ಯಕ್ಚುಲಿ ಪ್ರೀವಿಯಸ್ಲಿ ನಾವು ಲಾಸ್ಟ್ ಇಯರ್ ಬಂದಾಗ ನಮಗೆಲ್ಲ ಇಲ್ಲೇ ಟಿಕೆಟುಗಳು ಕೊಟ್ಟರು, ಆಧಾರ್ ಕಾರ್ಡ್ ತೋರಿಸಿದ್ರೆ ನಾವೇನು ಆನ್ಲೈನಲ್ಲಿ ಏನು ಬುಕ್ ಮಾಡಿರಲಿಲ್ಲ. ಸೊ ಅಲ್ಲಿ ಧರ್ಮಶಾಸ್ತ್ರ ಟೆಂಪಲ್ನಿಂದ ಇಲ್ಲಿ ತತ್ಮಸಿ ಅಂತ ಟೆಂಪಲ್ ಇದು. ಸೊ ಇಲ್ಲೇ ಸ್ನಾನ ಎಲ್ಲ ಮಾಡ್ಕೊಳಕ್ಕೆಲ್ಲ ಫೆಸಿಲಿಟೀಸ್ ಇದೆ. ಸೊ ಅಲ್ಲಿಂದ ಡ್ಯಾನ್ಸ್ ಮಾಡ್ಕೊಂಡು ಸ್ವಾಮಿಗಳೆಲ್ಲ ಇಲ್ಲಿ ರೀಚ್ ಮಾಡಿ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಇಲ್ಲಿ ಒಂದು ಟೆಂಪಲ್ ಇದೆ, ಟೆಂಪಲಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಮತ್ತೆ ದೊಡ್ಡ ಪಾದ ಚಾಯ್ಸ್ ಮಾಡ್ಕೊಂಡವರು ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಚಿಕ್ಕ ಪಾದ ಆದವರು ನಮಗೆ ಇದು ಪಂಪಾ ನದಿ ಹತ್ರ ಹೋಗಿ ಅಲ್ಲಿಂದನೂ ಸ್ವಾಮಿಗೆ ಪಾದಯಾತ್ರೆ ಸ್ಟಾರ್ಟ್ ಮಾಡ್ಕೊತಾರೆ. ನೋಡಿ ಇದೇ ಟೆಂಪಲ್ ಅದು.
ಸೊ ಇರುಮಲೆಲ್ಲ ದರ್ಶನ ಮಾಡಿಕೊಂಡು ಸೊ ಮತ್ತೆ ಬಂದು ಬಸ್ಸಿಗೆ ಮತ್ತು ಸ್ವಾಮಿಗೆ ಅಯ್ಯಪ್ಪನಿಗೆ ಪೂಜೆ ಮಾಡಿ, ಯಾಕಂದರೆ ಪ್ರತಿ ಪ್ರಯಾಣ ಸಾಗುವಾಗ ಅಯ್ಯಪ್ಪ ಸ್ವಾಮಿ ಸರಣಿ ಎಲ್ಲ ಮಡಗ್ತಾರೆ ಪ್ರತಿಯೊಬ್ಬ ಸ್ವಾಮಿಗಳೂ. ಸೊ ಆ ಸ್ವಾಮಿಗೆ ಇನ್ನೊಂದು ಸಲ ಶರಣಘೋಷ ಮಾಡಿ ಮತ್ತೆ ನಮ್ಮ ಪ್ರಯಾಣ ಮುಂದೆ ಸಾಗಿಸಿದ್ವಿ. ಸೊ ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ಪಂಪಾ ನದಿಯಿಂದ ಅಪ್ ಟು ಶಬರಿಮಲೆವರೆಗೂ ವಿಡಿಯೋ ಬರ್ತದೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಸೊ ಸೈನಿಂಗ್ ಆಫ್ ಟು ದು ನಾಗ ಪೋನಿ ಫಾರ್ ಪಾರ್ಟ್ 1 ವಿಡಿಯೋ. ವೇಟ್ ಫಾರ್ ದಿ ಪಾರ್ಟ್ 2.